ನನಗೆ ಇಂಥ ಅವಕಾಶಕ್ಕೆ ತುಂಬಾ ಕಾಯ್ತಿದೆ. ಯಾಕಂದ್ರೆ ಈಗ ನಾವು ಕಲಾವಿದರು ಆಕ್ಟ್ ಮಾಡ್ತಿರೋದೇ ಬೇರೆ ಬೇರೆ ಪಾತ್ರಗಳನ್ನು ಮಾಡೋಕ್ಕೋಸ್ಕರ, ಅಂಥದ್ರಲ್ಲಿ ಒಳ್ಳೆ ಆಪರ್ಚುನಿಟಿ ಅಂತ ನಾನು ಒಪ್ಕೊಂಡಾದ್ಮೇಲೆ ನನಗೆ ಅಫ್ಕೋರ್ಸ್ ಕಾನ್ಫಿಡೆನ್ಸ್ ಇರಲಿಲ್ಲ. ಒಬ್ಬ ರೈತನಾಗಿ ಅಫ್ಕೋರ್ಸ್ ಈ ಪಂಚೆ ಮತ್ತೆ ಲುಂಗಿ ಕಟ್ಟೋದನ್ನ ಡೈರೆಕ್ಟರ್ ಹೇಳ್ಕೊಟ್ಟಿದ್ದು. ಇದು ಹೆಂಗೆ ನನಗೆ ಈಗ ಆ ಬಾಡಿ ಲ್ಯಾಂಗ್ವೇಜ್ ಬರಬೇಕು ಅಂಡ್ ಈಸ್ ವೆರಿ ಪರ್ಟಿಕ್ಯುಲರ್. ಪ್ರತಿಯೊಂದನ್ನು ಮಾತಾಡೋ ಶೈಲಿ ಮತ್ತೆ ನಡೆದಾಡೋ ಶೈಲಿ ರೈತರಿಗೆ ಒಂದು ಬೇರೆ ಥರನೇ ಗೊತ್ತಿರುತ್ತೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ. ರಿಯಲ್ ಲೈಫ್ ಹೀರೋಗಳು ನಾವು ಯಾರನ್ನ ಬೇಕಾದ್ರೂ ಇಮಿಟೇಟ್ ಮಾಡ್ಬೋದು, ಅವ್ರನ್ನ ಇಮಿಟೇಟ್ ಮಾಡೋಕ್ಕಾಗಲ್ಲ. ಪ್ರಾಕ್ಟೀಸ್ ಮಾಡ್ತೇನೆ. ಸೊ ಏನು ಮಾಡಿದೆ, ನಾನೇನು ಮಾಡಿದೆ, ಒಂದು ತಿಂಗಳು ಮಂಡ್ಯದ ಹತ್ರ ಒಂದು ಹಳ್ಳಿಲಿ ಅನೇಂಬಾಡಿ ಅಂತ ಒಂದು ಊರು, ಅಲ್ಲಿ ವ್ಯವಸಾಯ ಮಾಡೋದಕ್ಕೆ ಆಳುಗಳು ಬೇಕು ಅಂತ ಕೇಳ್ಪಟ್ಟೆ. ಸೊ ನಾನು ರೆಡಿ ಆದೆ. ಒಂದು ತಿಂಗಳು ಆಳಾಗಿರ್ತೀನಿ, ನಿಮ್ಮ ಜೊತೆಗೆ ಏನೇನೆಲ್ಲ ಹೇಳ್ಕೊಡ್ತೀರಾ ಕಲ್ತ್ಕೋತೀನಿ ಅಂತ. ನಮ್ಮ ಚಿಕ್ಕಪ್ಪ ಕರ್ಕೊಂಡೋದ್ರು ಅಲ್ಲಿಗೆ. ಒಂದು ತಿಂಗಳು ಅಲ್ಲೇ ಇದ್ದೆ. ಬೆಳಗ್ಗೆ 5:45 ನನ್ನ ದಿನಚರಿ ಶುರು ಆಗೋದು. ಹಾಲು ಕರೀದಿಂದ ಹಿಡಿದು ಹಾಲನ್ನ ಡೈರಿ ತೊಗೊಂಡೋಗ್ಕೊಟ್ಟು ಮತ್ತೆ ಹಸುಗಳನ್ನ, ಕುರಿಗಳನ್ನ, ಮೇಕೆಗಳನ್ನ ಮೇಯದಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಹೋಗಿ ನೇಗಿಲು ಹಿಡ್ಕೊಂಡು ಕಟ್ಕೊಡೋರು, ಅದನ್ನ ಅಲ್ಲಿ ಬೇಸಾಯ ಹೊಡಿತಿದ್ದೆ. ಸೊ ಇದೇ ಥರ ಆಗ್ತಿತ್ತು. ಆಮೇಲೆ 10 ಗಂಟೆ ಮೇಲೆ ಒಂದಷ್ಟು ಹುಡುಗರು ಹಳ್ಳಿಲಿ ಊರಲ್ಲೆಲ್ಲ ಪರಿಚಯ ಆಗಿರೋರ ಜೊತೆ ಎಲ್ಲ ಎತ್ಗಳನ್ನ ಕರ್ಕೊಂಡು ಗಾಡಿಗೆ ಕಟ್ಕೊಂಡೆಲ್ಲ ರೌಂಡ್ ಹಾಕ್ತಿದ್ವಿ. ಅದೊಂಥರ ಬೇರೆ ಥರನೇ ಒಂದು ಪ್ರಪಂಚ ಆಗಿತ್ತು. ಒಂದು ಪಾತ್ರನ ಮಾಡೋದಕ್ಕೆ ಇಷ್ಟೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಇದನ್ನ ಲೈಫ್ ಟೈಮಲ್ಲಿ ನೆನ್ಪಿಟ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಮನೋಜ್ ಸರ್, ಈ ಒಂದು ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಂಡು ಎಷ್ಟು ಚೆನ್ನಾಗಿ ತೋರಿಸಿದ್ದೀರಾ.